ಸೊ ಯಾರೇ ಟೆಸ್ಟಿಗೆ ಬಂದರೆ ನಾವೆಲ್ಲ ಆ್ಯಸ್ ಪರ್ ರೂಲ್, ಆ್ಯಸ್ ಪರ್ ದ ಆ್ಯಕ್ಟ್, ಬಾಂಡೆಡ್ ಬೈ ದ ಆ್ಯಕ್ಟ್, ನಾವು ಯಾರದೇ ವಿಷಯ ಹೊರಗೆ ಹೇಳೋ ಹಾಗೆ ಇಲ್ಲೇ ಇಲ್ಲ. ಆ ಥರ ಇದ್ದಾಗ ವಿಷಯ ಹೊರಗೆ ಹೋಗಿಲ್ಲ, ಇಲ್ಲಿವರೆಗೂ ಹೋಗಿಲ್ಲ, ಮುಂದೆನೂ ಹೋಗಲ್ಲ. ಆ ಕಾರಣಕ್ಕೆ ಯಾರೇ ಆ ಥರ ನಿಮಗೆ ಅನಿಸಿದ್ರೆ ತಾವು ಬಂದು ನಮ್ಮಲ್ಲಿ ಟೆಸ್ಟ್ ಮಾಡಿಸ್ಕೋಬೇಕು. ಆಮೇಲೆ ಪಾಸಿಟಿವ್ ಬರಲಿಲ್ಲ ಅಂದರೆ ಭಾಳ ಒಳ್ಳೆಯದು. ಬರಲಾರ್ದಾಗೆ ಇನ್ನೂ ಮುಂದೆ ಹೇಗೆ ನೀವು ಪ್ರಿಕಾಷನ್ ತಗೋಬೇಕು, ಹೇಗೆ ಇರಬೇಕು ಅನ್ನೋಂಥದ್ದು ನಾವು ಗೈಡೆನ್ಸ್ ಕೊಡ್ತೀವಿ. ಪಾಸಿಟಿವ್ ಬಂದಿದ್ರೆ ಸರಿಯಾದ ರೀತಿಯಲ್ಲಿ ಕೌನ್ಸಿಲ್ ಮಾಡಿ, ಫ್ಯಾಮ್ಲಿ ಮಧ್ಯೆ ನೀವು ಒಬ್ಬರೇ ಪಾಸಿಟಿವ್ ಇದ್ದು ಅವ್ರಿಗೆ ಯಾರಿಗೂ ಬರಲಾರ್ದಂಗೆ ಹೇಗೆ ನೀವು ಸುರಕ್ಷಿತವಾದಂಥ ಜೀವನ ಪೂರ್ತಿ ಫ್ಯಾಮಿಲಿ ಜೊತೆ ನಡೆಸ್ಬೋದು, ಮತ್ತು ನಿಮಗೆ ಮುಂದೆ ಬೇರೆ ಯಾವುದೇ ಸೋಂಕು ಆಗದೆ ಇರೋದ ರೀತಿ ಹೇಗೆ ಇರಬೇಕು ಅನ್ನೋಂಥ ಎಲ್ಲ ಗೈಡೆನ್ಸು ಕೊಡ್ತೀವಿ. ನಾವು ಪದೇ ಪದೇ ಮಾತಾಡಿಸ್ತೀವಿ. ಎಷ್ಟು ಸಲ ಅವ್ರು ನಮ್ಮ ಹತ್ರ ಬಂದ್ರೂ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ನಮ್ಮದು ಒಳ್ಳೆ ರೋಬೋಸ್ಟ್ ಸಿಸ್ಟಮ್ ಇದೆ, ಅದನ್ನು ಅವರು ಉಪಯೋಗ ಪಡಿಸ್ಕೋಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಸ್ ಮ್ಯಾಮ್, ನೀವು ಹೇಳಿದ ಹಾಗೆ ಕೆಲವೊಂದಿಷ್ಟು ಜನ ಅವ್ರಿಗೆ ಅದು ಅನಿಸ್ತಾ ಇರುತ್ತೆ, ನಾನೆಲ್ಲೋ ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ಬಟ್ ಭಯ ಇರುತ್ತೆ, ನಾನೆಲ್ಲ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಎಲ್ಲಿ ಎಲ್ಲ ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೇನೋ, ನನ್ನ ಮಾನ ಮರ್ಯಾದೆ ಹೋಗ್ಬಿಡುತ್ತೇನೋ ಅನ್ನೋ ಥರ ಭಯ ಪಡ್ತಾ ಇರ್ತಾರೆ. ಸೊ ಇದೆಲ್ಲದರ ನಡುವೆ ಈಗ ಏಡ್ಸ್ ಕಾಯಿಲೆ ಇರುವಂಥ ವ್ಯಕ್ತಿ ಅಥವಾ HIV ಏಡ್ಸ್ ಕಾಯಿಲೆ ಇರುವಂಥ ವ್ಯಕ್ತಿ ಅವ್ರನ್ನ ಟಚ್ ಮಾಡಿದರೆ, ಈಗ ನಾವು ಕೊರೋನಾ ಅಂತ ಬಂದಾಗ ಅವ್ರನ್ನ ಟಚ್ ಮಾಡಿದರೆ ನಮಗೆ ಅದು ಬಂದ್ಬಿಡುತ್ತೆ ಕೊರೋನಾ ಅನ್ನೋ ಭಯ ಇತ್ತು. ಸೊ ಇವ್ರನ್ನ ಈ ಥರ ಅಂದರೆ ಟಚ್ ಮಾಡೋದಾಗಿರ್ಬೋದು, ಅವರು ಬಳಸಿದಂಥ ಪ್ಲೇಟಲ್ಲಿ ಊಟ ಮಾಡೋದಾಗಿರ್ಬೋದು, ಸೊ ಆ ರೀತಿಯಾಗಿ ಮಾಡಿದ್ರಲ್ಲ ಅದು ಸ್ಪ್ರೆಡ್ ಆಗುತ್ತಾ, ಹೇಗೆ ಸರ್ ಅದು? ಇಲ್ಲ, ಇದು ನಾವು ಮಿತ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್ ಅಂತ ಅಂತೀವಿ. ಸೊ ತುಂಬ ಇದು ಆ ರೋಗದ ಸುತ್ಕೊಂಡ್ಬಿಟ್ಟಿದೆ. ಸೊ ಆ್ಯಕ್ಚುಲಿ ರೋಗಕ್ಕಿಂತ ಜಾಸ್ತಿ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ನೇ ಎಷ್ಟೋ ಪೇಷಂಟ್ಸ್ಗಳನ್ನ ಸಾಯಿಸ್ಬಿಡುತ್ತೆ. ಸೊ ಅಂಥ ಕಾಯಿಲೆ ಇದು. ಸೊ ಇವತ್ತಿಗೂ ಹಾಸ್ಪಿಟ್ಲ್ಗಳಲ್ಲೂ ನೋಡ್ತೀವಿ. ಸೊ HIV ಪೇಷಂಟ್ ಅಂದರೆ ಕೆಲವು ಸರಿ ಐಸೋಲೇಟ್ ಮಾಡಿ ಸಪ್ರೇಟಲ್ಲಿ ಇಟ್ಟಿರ್ತೀವಿ, ಮನೆಗಳಲ್ಲಾಗುತ್ತೆ. ಡಿಸ್ಕ್ರಿಮಿನೇಷನ್ ಅನ್ನೋದು ತುಂಬ ಕಾಮನ್ ಇದ್ರೊಳಗಡೆ. ಸೊ ಎಷ್ಟೋ ಪೇಷಂಟ್ಸ್ಗಳು ಸೊ ಅವರು ಆ ಒಂದು ಆ ನೈತಿಕತೆಯನ್ನು ಕಳ್ಕೊಂಡ್ಬಿಡ್ತಾರೆ ಎಷ್ಟೋ ಸರಿ. ಅಂದರೆ ಆ ಇರೋವಂಥ ಕಾನ್ಫಿಡೆನ್ಸ್ ಲೆವೆಲ್, ನಾನು ಚೆನ್ನಾಗಿ ಜೀವನ ಮಾಡಬೇಕು ಅನ್ನೋವಂಥ ಕಾನ್ಫಿಡೆನ್ಸೇ ಎಷ್ಟೋ ಸರಿ ಕಳೆದೋಗ್ಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ಸೊ ನಾವುಗಳು ಅದನ್ನು ಎಷ್ಟಾಗುತ್ತೋ ಅಷ್ಟು ಅವೇರ್ನೆಸ್ ಅಂತೂ ಕೊಡ್ತೀವಿ. ಬಟ್ ಎಷ್ಟೋ ಸರಿ ಈ ಥರದ್ದು ಅವರ ಅಂದರೆ ಒಳಗಡೆನೆ ಅದು ಹರಡ್ಕೊಂಡ್ಬಿಟ್ಟಿರುತ್ತೆ. ಸೊ ಒಂದು ಎಕ್ಸಾಂಪಲ್, ನಾನು ಜಸ್ಟ್ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೆ. ಸೊ ನಾನು ಒಬ್ರಿಗೆ ಹೇಳ್ದೆ HIV ಅಂತ, ಪಕ್ಕ ಕೂತವ್ನು ಎದ್ಬಿಟ್ರು. ಸೊ ಅಂದರೆ ಎದ್ಬಿಟ್ಟು ಪಕ್ಕ ಹೋಗ್ಬಿಟ್ರು. ಅಂದರೆ ಈ ಥಾಟ್ ಓಕೆ HIV ಅಂದರೆ ಇಲ್ಲಿಂದನೂ ಬಂದ್ಬಿಡುತ್ತೆ ಅನ್ನೋ ಅಂತ ಒಂದು ಭಯ ಅಂತೂ ಇರುತ್ತೆ. ಸೊ HIV ಭಯ ಇದೆ, ಅದು ಆ ಥರದ್ದಂತೂ ತುಂಬ ಸರಿ ನೋಡಿದ್ದೀವಿ. ಸೊ ಹಾಗಾಗಿ ಅದು ಆ ಥರ ಹರಡಲ್ಲ. ಸೊ ಆಗಲೇ ಹೇಳ್ದಂಗೆ ಆ 4 ರೀತಿಯಲ್ಲಿ ಹರಡುತ್ತದ್ದು. ಮುಟ್ಟೋದ್ರಿಂದ, ಒಂದೇ ಪ್ಲೇಟ್ ಯೂಸ್ ಮಾಡೋದ್ರಿಂದ, ಒಂದೇ ಮನೆಯಲ್ಲಿ ಇರೋದ್ರಿಂದ, ಒಂದೇ ಟಾಯ್ಲೆಟ್ ಯೂಸ್ ಮಾಡೋದ್ರಿಂದ. ಸೊ ಆ ವೈರಸ್ ಆಗಿ ಹರಡಲ್ಲ. ಸೊಳ್ಳೆ ಕಚ್ಚೋದ್ರಿಂದ ತುಂಬ ಕಾಲ್ ಬರುತ್ತೆ. ಅದು ಎಜುಕೇಟೆಡ್ಗಳೇ ಕಾಲ್ ಮಾಡ್ತಾರೆ, ಸರ್ ಈ HIV ಅಂದ್ಬಿಟ್ರು, ಅವ್ರು ಬೈಕಲ್ಲಿ ಬಂದ್ಬಿಟ್ಟೆ, ಕಾರಲ್ಲಿ ಬಂದ್ಬಿಟ್ಟೆ, ಜೊತೆಗಿದ್ದಾರೆ, ಒಂದೇ ಆಫೀಸಲ್ಲಿದ್ದಾರೆ, ಏನು ಮಾಡಬೇಕು ಅಂತೆಲ್ಲ. ಸೊ ಕೆಲವರು ಓಕೆ ಡಾಕ್ಟರ್ ಇದ್ದಾರೆ, ಪೇಷಂಟ್ ನೋಡ್ಬೋದು ಅವರು, ಈ ಥರದ್ದು ಕ್ವಶನ್ಸ್ ಬಂದು ಹೋಗ್ಬಿಡುತ್ತೆ. ಸೊ ಎಷ್ಟೋ ಸರಿ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಆ ಥರ ಹರಡದಿದ್ದರೆ ಇಷ್ಟೊತ್ತಿಗೆ ತುಂಬ ಜನಕ್ಕೆ ಹೋಗ್ಬಿಡೋದು HIV ವೈರಸ್ಸು, ಸಾಕಷ್ಟು ಜನಕ್ಕೆ ಇನ್ಫೆಕ್ಟ್ ಆಗಿಬಿಡೋದು. ಆ ಥರ ಹರಡಲ್ಲ ಇದು ಅಂತ. ಒಂದು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಜೊತೆಗೆ ಬ್ಲಡ್ HIV ಇನ್ಫೆಕ್ಟೆಡ್ ಬ್ಲಡ್ಗಳಲ್ಲಿ ಟಚ್ ಮಾಡಿದ್ರೆ, ಅಂದ್ರೆ ನಮ್ದು ಗೌರ್ಮೆಂಟ್ ಸಿಸ್ಟಮ್ ಅಲ್ಲಿ ಹೇಗಿದೆ ಅಂದ್ರೆ ರೋಬೋಸ್ಟ್ ಸ್ಕ್ರೀನಿಂಗ್ ಇದೆ. ಸೊ ಚಾನ್ಸಸ್ ಆರ್ ವೆರಿ ವೆರಿ ಲೆಸ್. ಸೊ ವೆರಿ ಲೆಸ್ ಅಂದ್ರೆ ಟು ದ ಮೈನ್ಯೂಟ್ ಲೆವೆಲ್ ಮಿನಿಮಮ್ ಈ ವಿಂಡೋ ಪೀರಿಯಡ್ ಅಲ್ಲಿ ಮಿಸ್ ಆಗೋ ಚಾನ್ಸಸ್ ಇರೋಂಥ ಕೆಲವು ಇರುತ್ತೆ ಅಷ್ಟೇ. ಬಟ್ ಒಂದು ಕಾನ್ಸೆಪ್ಟ್ ಏನು ಅಂದ್ರೆ, ಈ ವಾಲಂಟ್ರಿ ಬ್ಲಡ್ ಡೋನರ್ ಬಂದಿದ್ದಾರೆ ಅಂದ್ರೆ, ಸೊ ಆ ಥರದ್ದು ಅವ್ರು ವಾಲಂಟ್ರಿಯಾಗಿ ಬಂದಿರೋದ್ರಿಂದ ಸೊ ಆ ಥರ ಚಾನ್ಸಸ್ ಅವ್ರಗಳಲ್ಲಿ ಕಡಿಮೆ ಅನ್ನೋದು ಒಂದು ನಾವು ಅನ್ಕೊಂತೀವಿ. ಅಂಡ್ ಬಂದ ಮೇಲೆ ಅವ್ರುಗಳು ಟೆಸ್ಟ್ ಆಗುತ್ತೆ, 3-4 ಲೆವೆಲ್ ಅಲ್ಲಿ ಟೆಸ್ಟ್ ಆಗುತ್ತೆ. ಸೊ ಕೊಡೋದಕ್ಕೆ ಮುಂಚೆ, ಕ್ರಾಸ್ ಮ್ಯಾಚಿಂಗ್ ಮುಂಚೆ, ಅದಕ್ಕೆ ಮುಂಚೆ ಎಲ್ಲ ತರದ್ದು ಟೆಸ್ಟ್ಗಳಾಗುತ್ತೆ. ಸೊ ಹಾಗಾಗಿ ಸೇಫ್. ಸೊ ಮೇನ್ ರೀಸನ್ ನಮ್ದು 87 to 92% ಟ್ರಾನ್ಸ್ಮಿಷನ್ ಹ್ಯಾಪನ್ಸ್ ಥ್ರೂ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪಾರ್ಟ್ನರ್. ಮೇಡಮ್, ಈಗ HIV ಸೋಂಕಿತರು ಹೌದು, ಅವ್ರಿಗೆ ಗೊತ್ತಾಗುತ್ತೆ. ಅದಾದ ನಂತರ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಎಲ್ಲರ ರೀತಿಯಾಗಿ ಸಾಮಾನ್ಯವಾಗಿ ಜೀವನವನ್ನು ಸಾಗಿಸಬಹುದಾ? ಹೌದು, ನನ್ನಲ್ಲಿ ಬಹಳಷ್ಟು ಎಕ್ಸಾಂಪಲ್ಸ್. ನನಗೆ ಏನು 2,03,000 ನನ್ನ ಜೊತೆ ಇದ್ದಾರೆ. ಪ್ರತಿಯೊಬ್ಬರೂ ಒಂದು ಎಕ್ಸಾಂಪಲ್. ಅದರಲ್ಲಿ 20 ವರ್ಷದಿಂದ ಪಾಸಿಟಿವ್ ಇದ್ದು ದಿನನಿತ್ಯ ಮಾತ್ರೆ ನುಂಗಿ ಅವರು ಹೆಮ್ಮೆಯಿಂದ ಹೇಳ್ತಾರೆ, ಮೇಡಮ್ ನಿಮ್ಮಲ್ಲಿ ಇನ್ನೂ ಶುಗರು BP ಎಲ್ಲ ಬರ್ಬೋದು, ಆದರೆ ನಾವು ಅದನ್ನೂ ಇಲ್ದಂಗೆ ಹೆಲ್ದಿ ಆಗಿದ್ದೀನಿ, ನನಗೆ ಅದ್ರ ಬಗ್ಗೆ ಯಾವ ಭೀತಿ ಇಲ್ಲ, ನಾನು ಸುರಕ್ಷಿತವಾಗಿ ನನ್ನ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡವರು ನಮ್ಮಲ್ಲಿದ್ದಾರೆ. ಮತ್ತೆ ಅವ್ರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅದನ್ನು ಅವ್ರ ಬಗ್ಗೆ ಹೆಮ್ಮೆ ಪಟ್ಟು ಹೇಳಬೇಕು.
ಪಾಸಿಟಿವ್ ಇರೋಂಥವ್ರು ಈಗ ಹೊಸ ಕೇಸ್ ಏನಾದರೂ ಪಾಸಿಟಿವ್ ಬಂದರೆ ಅವ್ರಿಗೆ ಕೌನ್ಸ್ಲಿಂಗ್ ಮಾಡೋದಕ್ಕೆ, ಅವ್ರನ್ನ ಮಾತಾಡಿಸಿ ಅವ್ರಿಗೆ ಹುರಿದುಂಬ್ಸೋಕ್ಕೆ ಆ ಥರದ್ರಲ್ಲಿ, ಮತ್ತು ನಮ್ಮ HRG ಅಂತೀವಿ, ಹೈ ರಿಸ್ಕ್ ಗ್ರೂಪ್ ಅಂತ, ಏನು ಫೀಮೇಲ್ ಸೆಕ್ಸ್ ವರ್ಕರ್ಸ್ ಇರ್ತಾರೆ, ಆಮೇಲೆ ಮೆನ್ ಟು ಮೆನ್ಸ್ ಸೆಕ್ಸ್ ಆ್ಯಕ್ಟಿವಿಟಿಯಲ್ಲಿ ಇರ್ತಾರೆ, ಆಮೇಲೆ ಇವ್ರ ಬಗ್ಗೆ ಕೆಲಸ ಮಾಡೋಕ್ಕಂತೇಳಿ ನಮ್ಮ ಜೊತೆ NGOದಲ್ಲಿ ಮತ್ತು CBO ಅಂದರೆ ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್, ಅಂದರೆ HIV ಸೋಂಕಿತರು ಅಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರು, ಅದರಿಂದ ಬಾಧಿತರು, ಅಂದರೆ ಅವ್ರ ಫ್ಯಾಮ್ಲಿಯಲ್ಲಿ ಯಾರಿಗೋ ಬಂದು ಹೋಗಿ ಇವ್ರಿಗೆ ಅದ್ರ ಬಗ್ಗೆ ಒಂದು ಆತಂಕ, ನಾನು ಅರಿವು ಮೂಡಿಸ್ಬೇಕು ಅನ್ನೋಂಥ ಒಂದು ಇಚ್ಛೆಯಿಂದ ಬಂದಂಥವ್ರು ಅಂಥವರೆಲ್ಲ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕೌನ್ಸಿಲರ್ಸ್ ಅಲ್ಲದೆ ಅವರೂ ಈ ಕೌನ್ಸಿಲಿಂಗ್ ಮಾಡೋಂಥದ್ದು, ಅವ್ರಿಗೆ ಅರಿವು ಮೂಡಿಸೋವಂಥ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಮತ್ತು ಸ್ಪೆಸಿಫಿಕ್ ಆಗಿ ಫೀಮೇಲ್ ಸೆಕ್ಸ್ ವರ್ಕರ್ಸ್ ಮಧ್ಯೆ ನಾವು ಕೆಲಸ ಮಾಡೋಂಥದ್ದು, ಅವರಲ್ಲಿ ಹೊಸದಾಗಿ ಇದಕ್ಕೆ ಫೀಲ್ಡಿಗೆ ಬಂದರೆ ಅವರಿಗೆ ಯಾವ ಥರ ಸೇಫ್ ಇರಬೇಕು, ಕಾಂಡಮ್ ಯಾವ ಥರ ಬಳಸಬೇಕು. ಈಗ ಕ್ಲೈಂಟ್ಸ್ ಅಂದರೆ ಅವ್ರ ಕ್ಲೈಂಟ್ಸು ಯಾರೋ ಒಬ್ಬರು ಫೀಮೇಲ್ ಸೆಕ್ಸ್ ವರ್ಕರ್ ಹತ್ರ ಬಂದರು, ಅವರು ಕಾಂಡಮ್ ಬಳಸಲ್ಲ ಅಂತ ಅಂದರೆ ಅವ್ರಿಗೆ ಯಾವ ರೀತಿ ಅವ್ರಿಗೆ ಅರಿವು ಮೂಡಿಸ್ಬೇಕು, ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ತಿಳುವಳಿಕೆ ಹೇಳಬೇಕು, ಈ ಥರದ ಎಲ್ಲ ವಿಷಯನೂ ನಾವು ನಮ್ಮ NGO ಮತ್ತು CBO ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಅವರು ನಮ್ಮ ಜೊತೆ ಭಾಳ ಒಳ್ಳೆಯ ರೀತಿಯಲ್ಲಿ ಕೈಗೂಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ.